ಸ್ನೇಹಿತರೆ, ಅಲೋವೆರಾ ಜೊತೆಗೆ ಇದನ್ನು ಹಾಕಿ ಹಚ್ಚಿದ್ರೆ ಮುಖ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಪಳ ಅಂತ ಹೊಳೆಯುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು, ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ. ಬನ್ನಿ, ಅದು ಏನೆಲ್ಲ ಹಾಕಿಬಿಟ್ಟು ಈ ಒಂದು ಮಸಾಜನ್ನು ಮಾಡ್ಕೋಬೋದು. ಫೇಸ್ಗಾಗಿರ್ಬೋದು, ಮತ್ತು ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು, ಪ್ರತಿಯೊಂದು ಪಾರ್ಟ್ಸ್ ಅಂದರೆ ಎಲ್ಲಿ ಬ್ಲಾಕ್ ಇದೆಯೋ ಕತ್ತತ್ರ ಆಗಿರ್ಬೋದು, ಅಲ್ಲಿ ಕರೆಕ್ಟಾಗಿ ನೀಟಾಗಿ ಅಪ್ಲೈ ಮಾಡಿ ಈ ಒಂದು ಮಸಾಜನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪಕ್ಕ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ನೋಡೋದಿಲ್ವಾ, ನಂದು ಫಸ್ಟು ಕೈ ಯಾವ ರೀತಿ ಬ್ಲಾಕ್ ಇದೆ ಅಂತಂದ್ಬಿಟ್ಟು ಅದನ್ನು ಮಸಾಜ್ ಮಾಡಿ ಆದಮೇಲೆ ಅದ್ಭುತನೇ ಒಂದು ತಿಳಿತು. ಅದ್ಭುತ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ, ಅಲೋವೆರಾಗೆ ನಾನಿಲ್ಲಿ ಏನಪ್ಪ ಅಂತಂದರೆ ಎಳೆದು ಸ್ವಲ್ಪ ತುದಿ ಇರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಯಾಕಂತಂದರೆ ನನಗೆ ಫೇಸ್ಗೆ ಹಾಕಿ ತಿಕ್ಬೋದು, ಬಟ್ ಅಲೋವೆರಾ ನನಗೆ ಆಗೋದಿಲ್ಲ. ನಿಮಗೇನಾದರೂ ಅಲೋವೆರಾ ಜೆಲ್ಲು ಆಗಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ, ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರುತ್ತೆ ಅನ್ನೋದಾದರೆ ಕೈಗೆ ಮತ್ತು ಕಾಲಿಗೆ ಹಾಕಿ ತಿಕ್ಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮಗೆ ಅಲೋವೆರಾ ಜೆಲ್ ಆಗುತ್ತೆ ಅಂದರೆ ಈ ಒಂದು ರೆಮಿಡಿನ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದ್ದೀನಿ, ಯಾಕಂದರೆ ನನಗೆ ಅಲೋವೆರಾ ಜೆಲ್ ಅಂದರೆ ಹಾಕಿ ಬರಲ್ಲ. ನಾನು ಮೊನ್ನೆ ಒಂದು ಸರಿ ಅಲೋವೆರಾ ಜೆಲ್ ಸ್ವಲ್ಪ ಹಚ್ಚಿ ಅಪ್ಲೈ ಮಾಡಿದರೆ ಒಂದು ಪಿಂಪಲ್ಸ್ ಆಯಿತು, ಹಾಗಾಗಿ ಹೇಳಿದ್ದು. ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಹಸಿ ಒಂದು ಹಸುದ ಹಾಲೇನಿರುತ್ತೆ ಅಲ್ವಾ, ಹಸು ಹಾಲು ಕಾಯಿಸಬಾರ್ದು. ಕಾಯಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಾನು. ಎತ್ತಿ ತೊಗೊಂಡು ಕಟ್ ಮಾಡ್ಕೊಂಡಿದ್ವಲ್ಲ, ಆ ಕಟ್ ಮಾಡಿದ್ರೆ ಹಾಲೆಲ್ಲ ಅದರೊಳಗಡೆ ಸೇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಸಾಜನ್ನು ಮಾಡ್ಕೊಂಬಿಡೋಣ. ಇವಾಗ ಈ ಒಂದು ಕೈಗೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಪಕ್ಕ ರಿಸಲ್ಟ್ ಬರುತ್ತೆ ಅಂತ. ಬಟ್ ಏನಪ್ಪ ಅಂತಂದರೆ ನಿಮಗೆ ಫೇಸ್ಗೆ ಏನಪ್ಪ ಅಂದರೆ ಅಲೋವೆರಾ ಜೆಲ್ ಆಗುತ್ತೆ, ಏನೂ ತೊಂದರೆ ಇಲ್ಲ ಅಂತ ಅನ್ನೋದಾದರೆ ಫೇಸಿಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ ಯಾಕಂತಂದ್ರೆ ನನಗೆ ಅಲೋವೆರಾ ಅಂದರೆ ಹಾಕಿ ಬರಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ ಕೈಗೆ ತೋರಿಸಿ ನಿಮಗೆ ಹಾಕ್ತಾರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ವೈಟಾಗಿ ಕಾಣಿಸ್ತಾ ಇದೆಯಾ ಅಂತಂದ್ಬಿಟ್ಟು. ಚೆನ್ನಾಗಿ ಮತ್ತು ಮಿಡ್ಲು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಕಟ್ಟಿರೋಂಥ ಸ್ಕಿನ್ನು ಮತ್ತು ನೀಟಾಗಿ ಕಾಣಿಸುತ್ತೆ ನಮಗೆ. ಕೈ ಸ್ವಲ್ಪ ಚಳಿಗಾಲ ಅಲ್ವಾ, ಕೈ ಎಲ್ಲ ಸ್ವಲ್ಪ ಕಟ್ಟಿದಾಗ ಆಗಿರುತ್ತೆ. ಹಾಗಾಗಿ ಎಲ್ಲಾದರೂ ಫಂಕ್ಷನ್ಗೆ ಮತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಈ ಒಂದು ರೆಮಿಡಿನ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಖರ್ಚು ದುಡ್ಡು ₹1 ಖರ್ಚಿಲ್ಲ ಸ್ನೇಹಿತರೆ. ಮನೆಯಲ್ಲೇ ನಾವು ಗಾರ್ಡನಲ್ಲಿ ಈ ರೀತಿ ಅಲೋವೆರಾ ಸ್ವಲ್ಪ ಬೆಳೆಸಿಬಿಟ್ರೆ ಆರಾಮಾಗಿ ಹೋಮ್ ರೆಮಿಡಿನ ಮಾಡ್ಕೋಬೋದು. ನೀವೀಗ ಕಾಣಿಸ್ತಾ ಇರ್ಬೋದು ರಿಸಲ್ಟು. ಕೈ ಹಿಂದ್ಗಡೆ ಯಾವ ರೀತಿ ಕಾಣಿಸ್ತಾ ಇದೆ, ನಾನು ಮಸಾಜ್ ಮಾಡಿದ್ನಲ್ವ ಆ ಜಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಚೆನ್ನಾಗಿ ತಿಕ್ಕಿದರೆ ಆರಾಮಾಗಿ ನಮಗೆ ರಿಸಲ್ಟ್ ಅನ್ನೋದು ಪಕ್ಕಾ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ನಿಮಗೆ ಈ ಒಂದು ಹೋಮ್ ರೆಮಿಡಿನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ನಂದು ಬಲಗೈ ಯಾವ ರೀತಿ ಇದೆ ಮತ್ತು ಎಡಗೈ ಯಾವ ರೀತಿ ಇದೆ ಅಂತ. ಈಗ ಅದಕ್ಕೂ ಕೂಡ ನಾನು ಹಚ್ಚಿ ತೋರಿಸ್ತೀನಿ. ಸ್ವಲ್ಪ ಸಿಪ್ಪೆ ತೆಗೆದಿದ್ನಲ್ವ, ಈ ಥರ ಮಸಾಜ್ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಆ ಸಿಪ್ಪೆಯಿಂದನೂ ಮಸಾಜ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ಯಾವ ರೀತಿ ಕಾಣಿಸ್ತಾ ಇದೆಯಾ ಅಂತಂದ್ಬಿಟ್ಟು. ಪಕ್ಕ 100% ರಿಸಲ್ಟು ಬಂದೇ ಬರುತ್ತೆ. ಇವಾಗ ಈ ಒಂದು ಮಸಾಜ್ ಮಾಡಿದೈತಲ್ವ, ಇವಾಗ ಕ್ಲೀನಾಗಿ ನಾನು ನೀರಲ್ಲಿ ತೊಳಿತೀನಿ. ನಿಮ್ಮ ಎದುರಲ್ಲೇ ನಾನು ನೀರಲ್ಲಿ ಸ್ವಲ್ಪ ಹಾಕಿ ತೊಳಿತೀನಿ. ತೊಳೆದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದು ಪಕ್ಕ ರಿಸಲ್ಟ್ ಬರುತ್ತೆ ಅಂತಂದ್ಬಿಟ್ಟು. ಈ ರೀತಿ ಹೋಮ್ ರೆಮಿಡಿ ಮಾಡಿಕೊಂಡು ನಾವು ಮನೆಯಲ್ಲೇ ಮಸಾಜ್ ಮಾಡಿಕೊಂಡು ಈ ರೀತಿ ಫೇಸ್ ಪ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡಿಕೊಂಡ್ರೆ ನಮಗೆ ಸಾವಿರಾರು ರೂಪಾಯಿ ಒಂದು ಉಳಿತಾಯನ ಮಾಡ್ಕೋಬೋದು ಮನೇಲೆ. ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇ ನಾವು ಈ ರೀತಿ ಹೋಮ್ ರೆಮಿಡಿನ ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ನೋಡೋಣ ಯಾವ ರೀತಿ ರಿಸಲ್ಟ್ ಪಕ್ಕ ಬರುತ್ತೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಈ ರೀತಿ ವೈಟಾಗಿ ಬರುತ್ತೆ. ಏನಪ್ಪ ಅಂತಂದರೆ ಡೈಲಿ ಮಾಡ್ತಾಯಿದ್ರೆ ಇದೇ ರೀತಿ ನಮಗೆ ಇನ್ನೂ ವೈಟಾಗಿ ನಮಗೆ ನೀಟಾಗಿ ಕಾಣಿಸುತ್ತೆ. ನೋಡಿದ್ರೆ ಅಲ್ವಾ, ನಾವೇನಾದರೂ ಫಂಕ್ಷನ್ಗೆ ಹೊರಗಡೆ ಹೋಗಬೇಕು ಅಂತಂದರೆ ಈ ಒಂದು ಮಸಾಜನ್ನು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈ. ನೋಡ್ತಾ ಇರ್ಬೋದು ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ. ನೀಟಾಗಿ ಕೈ ಒರೆಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಮತ್ತೆ ಯಾವ ರೀತಿ ಕಾಣಿಸ್ತಾ ಇದೆಯಾ ನಮಗೆ ಅಂತ. ಏನಂತೀರ ಸ್ನೇಹಿತರೆ, ವರ್ಕ್ ಆಗುತ್ತಾ ಇಲ್ಲ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ. 100% ನಾವು ಹೇಳೋದೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾದರೆ ಮಾತ್ರ ತಿಳಿಸಿ. ಇಲ್ಲ ವರ್ಕ್ ಆಗಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ, ಓಕೆನಾ. ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆಯಾ. ಆ ಕೈ ನೋಡಿ ಈ ಕೈ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ವೈಟಾಗಿ ಕಾಣಿಸುತ್ತೆ. ಜಸ್ಟ್ ಒಂದು
ಒಂದು 3 ನಿಮಿಷ ಏನೋ ಅಷ್ಟೇ ನಾನು ಮಸಾಜ್ ಮಾಡಿರೋದು, ತುಂಬ ಹೊತ್ತು ಮಸಾಜ್ ಎಲ್ಲ ಮಾಡಿಲ್ಲ. ಜಾಸ್ತಿ ಹೊತ್ತು ಮಸಾಜ್ ಮಾಡಿದರೂ ಕೂಡ ನಮಗೆ ಪಕ್ಕ ರಿಸಲ್ಟ್ ಬರುತ್ತೆ. ಜಸ್ಟ್ ಈ ರೀತಿ ಒಂದು 3 ನಿಮಿಷದಲ್ಲಿ ನಾವು ಮಸಾಜ್ ಮಾಡಿ ನಿಮ್ಮ ಮುಂದೆ ತೋರಿಸುವಂಥದ್ದು. ಮತ್ತು ನನಗೆ ಈ ಕೈಯಲ್ಲೂ ಕೂಡ ನನಗೆ ವೇಸ್ಟ್ ಆಗುತ್ತೆ ಅಲ್ವಾ, ಹಾಲಿತ್ತು ಮತ್ತು ಒಂದು ಅಲೋವೆರಾ ಜೆಲ್ ಇತ್ತು, ಅದನ್ನು ಈ ಕೈ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು. ತಿಕ್ತಾ ಇದ್ರೇ ಗೊತ್ತಾಗುತ್ತೆ ಮಸಾಜ್ ಎಲ್ಲ ಕೈಯಲ್ಲಿರುವಂಥ ಕೊಳೆ ಏನಿರುತ್ತೆ ಅಲ್ವ ಕ್ಲೀನಾಗಿ ಹೋಗುತ್ತೆ ಮತ್ತು ವೈಟಾಗಿ ಬರುತ್ತೆ. ನಮಗೆ ಒಂದು ಸ್ಕಿನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, 2 ಕೈಗೆ ಹಚ್ಚಿಬಿಟ್ಟು 2 ಕೈನ ಕ್ಲೀನಾಗಿ ತೊಳೆದು ಈ ರೀತಿ ಕಾಣಿಸ್ತಾ ಇದೆ. ಕೈ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಂತೀರ ಸ್ನೇಹಿತರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು. ಮತ್ತು ಹೋಮ್ ರೆಮಿಡಿನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಏನಾದರೂ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿನ ಮತ್ತು ಪಕ್ಕ ರಿಸಲ್ಟ್ ಕೊಡುವಂಥ ಹೋಮ್ ರೆಮಿಡಿನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.